ನಮಸ್ಕಾರ ಕಾರ್ ಪ್ರಿಯರಿಗೆ. ಇವತ್ತು ನಾವು ಒಂದು ಆಟೋಮೊಬೈಲ್ ಲೋಕದ ಒಂದು ದೊಡ್ಡ ಕ್ರಾಂತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನು ನಾವು ಇಷ್ಟು ದಿನ ಆದರೂ ಕೂಡ ಟೊಯೋಟಾ ಅಂದ ತಕ್ಷಣ ಫಸ್ಟ್ ನಮ್ಮ ತಲೆಗೆ ಬರ್ತಾ ಇದ್ದಿದೆ ಫಾರ್ಚುನರ್ ಅಥವಾ ಇನೋವಾ ಅಂತ. ಕರೆಕ್ಟ್ ತಾನೆ? ನೆನ್ಪು ಮಾಡ್ಕೊಳ್ತಾ ಇದ್ದೀವಿ. ಆದರೆ ಈಗ ಇದೇ ಟೊಯೋಟಾ ಪೆಟ್ರೋಲ್ ಮತ್ತು ಡೀಸೆಲ್ ಗಾಡಿಗಳಿಗೆ ಪರ್ಯಾಯವಾಗಿ ಒಂದು ಅದ್ಭುತವಾಗಿರುವಂತಹ ಎಲೆಕ್ಟ್ರಿಕಲ್ ಎಸ್ಯುವಿಯನ್ನು ತರ್ತಿದ್ದಾರೆ. ಅದೇ ಟೊಯೋಟಾ ಎಬಿಲಾ. ಅರ್ಬನ್ ಕ್ರೂಸರ್ ಎಲೆಕ್ಟ್ರಿಕ್ ಅಂತ ಕರಿಬಹುದು. ಒಮ್ಮೆ ನೀವೇನಾದರೂ ಚಾರ್ಜ್ ಮಾಡಿದರೆ ಬರೋಬ್ಬರಿ 543 ಕಿಲೋಮೀಟರ್ ಓಡುತ್ತೆ ಅಂದರೆ ನೀವು ಖಂಡಿತವಾಗ್ಲೂ ನಂಬಲೇಬೇಕಾಗತ್ತೆ. ಈ ಕಾರು ಬಂದ ಮೇಲೆ ಜನ ಪೆಟ್ರೋಲ್ ತಗೋಬೇಕಾ ಅಥವಾ ಡೀಸೆಲ್ ಗಾಡಿ ತಗೋಬೇಕಾ ಅಂತ ಖಂಡಿತವಾಗ್ಲೂ ಯೋಚನೆ ಮಾಡೋ ರೀತಿ ಬರುತ್ತೆ. ಇದ್ರ ಫೀಚರ್ಸ್ ಏನು, ಇದ್ರ ಬೆಲೆ ಎಷ್ಟು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಡಿಸೈನ್ ಮತ್ತು ಲುಕ್ ಬಗ್ಗೆ ಮೊದಲಾಗಿ ನೋಡೋಣ, ಓಕೆನಾ? ಡಿಸೈನ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ನೋಡಲು ಕೂಡ ನಿಜವಾಗ್ಲೂ ಅತ್ಯಂತವಾಗಿ ದಪ್ಪ ಪಲ್ಕ್ ರೀತಿ ಕಾಣಿಸುತ್ತೆ. ಫ್ಯೂಚರಿಸ್ಟಿಕ್ ಆಗೂ ಕಾಣುತ್ತೆ. ಜೊತೆಗೆ ಟೊಯೋಟಾ ಸಿಗ್ನೇಚರ್ ಹ್ಯಾಮರ್ ಹೆಡ್ ಸ್ಟೈಲಿಶ್ ಕೂಡ ಇದರಲ್ಲಿ ಕಾಣುತ್ತೆ. ಇನ್ನು ಮುಂಭಾಗದಲ್ಲಿ ನೋಡೋದಾಯ್ತು ಅಂದರೆ ಸ್ಲೀಕ್ LED DRLs ಕೂಡ, ಜೊತೆಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೂಡ ಇದೆ. ಇನ್ನು ಸೈಡಲ್ಲಿ ನೋಡೋದಾಯ್ತು ಅಂದರೆ 18 ಇಂಚಿನ ಅಲಾಯ್ ವೀಲ್ಗಳು ನಿಮಗೆ ಸಿಕ್ಕಾಪಟ್ಟೆ ಗಾಂಭೀರ್ಯವಾಗಿ ಕಾಣುತ್ತೆ. ಗಾಡಿ ಮಾತ್ರ ಅಲ್ಟ್ರಾ ಲುಕ್ ಕಾಣುತ್ತೆ ನಿಮಗೆ. ಇನ್ನು ಹಿಂಭಾಗದಲ್ಲಿ ನೋಡೋದಾಯ್ತು ಅಂದರೆ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ಗಳು, ಜೊತೆಗೆ ಕಾರಿನ ಅಂದೂ ಕೂಡ ಸೂಪರ್ ಆಗಿ ಕಾಣಿಸುತ್ತೆ. ಬಿಕಾಸ್ ಲುಕ್ ಅಷ್ಟು ಚೆನ್ನಾಗಿ ಕಾಣ್ತಾ ಹೋಗುತ್ತೆ ನಿಮಗೆ LED ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಅನ್ನು ನೋಡಿದಾಗ. ಇನ್ನು ನೆಕ್ಸ್ಟ್ ಪಾಯಿಂಟ್, ಇನ್ನು ಮುಖ್ಯವಾಗಿರುವಂಥ ವಿಷಯಕ್ಕೆ ಬಂದ್ಬೋಣ. ಬ್ಯಾಟ್ರಿ ಜೊತೆಗೆ ಪರ್ಫಾರ್ಮೆನ್ಸ್ ಹೇಗಿದೆ ಸರ್ ಇದು ಅಂತ ಕೇಳಿದ್ರೆ, ಟೊಯೋಟಾ ಎಬಿಲಾದಲ್ಲಿ ನಿಮಗೆ 2 ಆಪ್ಷನ್ಗಳು ಸಿಗುತ್ತೆ. ಯಾವ್ದ್ಯಾವುದು ಅಂತ ಕೇಳಿದ್ರೆ, ಒಂದು 49 ಕಿಲೋವ್ಯಾಟ್ ಬ್ಯಾಟ್ರಿ. ಇದು ಸುಮಾರು ನಿಮಗೆ 440 ಕಿಲೋಮೀಟರ್ ರೇಂಜನ್ನು ನೀಡಿದ್ರೆ, 61 ಕಿಲೋವ್ಯಾಟ್ ಬ್ಯಾಟ್ರಿ ಇದು ನಿಮಗೆ ಬರೋಬ್ಬರಿ 543 ಕಿಲೋಮೀಟರ್ ಸಿಗುತ್ತೆ. ಅದು ARAI ರೇಂಜನ್ನು ನೀಡುತ್ತೆ. ಇದು 172 BHP ಪವರ್ ಜೊತೆಗೆ 189 ನ್ಯೂಟನ್ ಟಾರ್ಕ್ ಅನ್ನು ಉತ್ಪಾದಿಸುತ್ತೆ. ಅಷ್ಟೇ ಅಲ್ಲ, ಕೇವಲ 45 ನಿಮಿಷದಲ್ಲಿ 10% ಇಂದ ಹಿಡಿದು 80% ವರೆಗೆ DC ಫಾಸ್ಟ್ ಚಾರ್ಜಿಂಗ್ ಕೂಡ ಆಗುತ್ತೆ. ಇನ್ನು ಇಂಟೀರಿಯರ್ ಮತ್ತು ಫೀಚರ್ಸ್ ಬಗ್ಗೆ ಯಾರನ್ನ ಕೇಳಿತ್ತು ಅಂದರೆ, ನಿಜವಾಗ್ಲೂ ನೀವೇನಾದ್ರೂ ಈ ಕಾರಿನ ಒಳಗಡೆ ಕಾಲಿಟ್ಟರೆ ಸಾಕು, ನೀವು ಯಾವುದೋ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಇದ್ದಂತೆ ಭಾಸವಾಗುತ್ತೆ. ಬಿಕಾಸ್ ಆ ಫೀಲ್ ಕೊಡುತ್ತೆ ನಿಮಗೆ ಒಳಗಡೆ ಇಂಟೀರಿಯರ್ನ ನೋಡಿದಾಗ. ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂತು ಅಂದರೆ 10.25 ಇಂಚ್ನ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಜೊತೆಗೆ 10.1 ಇಂಚ್ನ ಟಚ್ ಸ್ಕ್ರೀನ್ ಕೂಡ ಇದೆ. ಇನ್ನು ಕಂಫರ್ಟ್ ಬಗ್ಗೆ ನೋಡೋದಾಯ್ತು ಅಂದರೆ ಫ್ರಂಟ್ ಸೀಟ್ಗಳು ವೆಂಟಿಲೇಟೆಡ್ ಆಗಿದೆ, ವೆಂಟಿಲೇಟೆಡ್ ಸೀಟ್ಸ್ ಕೂಡ ಸಿಗುತ್ತೆ. ಇನ್ನು ಸೌಂಡ್ ವಿಚಾರವಾಗಿ ನೋಡೋದಾಯ್ತು ಅಂದರೆ ಪ್ರೀಮಿಯಮ್ ಆಗಿ JBL ಸೌಂಡ್ ಸಿಸ್ಟಮ್ ಕೂಡ ಕೊಡಲಾಗುತ್ತೆ. ವಿಶೇಷ ಏನು ಗೊತ್ತಾ, ಇದರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಅಥವಾ ಫಿಕ್ಸ್ಡ್ ಗ್ಲಾಸ್ ರೂಫ್ ಕೂಡ ಆಯ್ಕೆನ ನೀವು ಮಾಡ್ಕೋಬಹುದು ಕಾರನ್ನು ತಗೊಳ್ಬೇಕಾದ್ರೆ. ಇನ್ನು ಲಾಂಚಿಂಗ್ ವಿಷಯ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಪ್ಲಸ್ ವೇರಿಯಂಟ್ ಯಾವುದಾದ್ರು ಅಂತ ಫಸ್ಟ್ ನೋಡೋಣ. ಇನ್ನು ವೇರಿಯಂಟಲ್ಲಿ ಟೊಯೋಟಾ ಎಬಿಲಾ ಪ್ರಮುಖವಾಗಿ 3 ವೇರಿಯಂಟ್ಗಳಲ್ಲಿ ಲಭ್ಯವಿರುತ್ತೆ. ಮೊದಲನೇದಾಗಿ E1, E2 ಮತ್ತು E3. ಸರ್ ಹಾಗಿದ್ರೆ E1 ಏನು ಅಂತಂದರೆ, ಇದು ಒಂದು ಬೇಸ್ ವೇರಿಯಂಟ್. ಎಬಿಲಾ E1 ಒಂದು ಬೇಸ್ ವೇರಿಯಂಟ್ ಆಗಿದೆ. ಆರಂಭಿಕವಾಗಿ ನಿಮಗೆ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಅಗತ್ಯವಿರುವಂತಹ ಎಲ್ಲ ಮೂಲಭೂತ ಇರುವಂತಹ ಫೀಚರ್ಸ್ಗಳನ್ನು ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಬ್ಯಾಟ್ರಿ ಅಂತ ನೋಡೋದಾಯ್ತು ಅಂದರೆ 49 ಕಿಲೋವ್ಯಾಟ್ ಸಿಗುತ್ತೆ, ಸುಮಾರು 440 ಕಿಲೋಮೀಟರ್ ರೇಂಜ್. ಪ್ರಮುಖ ಫೀಚರ್ಸ್ನ ನೋಡೋದಾಯ್ತು ಅಂದರೆ LED ಹೆಡ್ ಲ್ಯಾಂಪ್ಗಳು ಪ್ಲಸ್ LED ಟೈಲ್ ಲ್ಯಾಂಪ್ಸ್ಗಳು, 7 ಇಂಚಿನ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ, ಜೊತೆಗೆ 8 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಇನ್ನು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಜೊತೆಗೆ ಆಪಲ್ ಕಾರ್ ಪ್ಲೇ ಕೂಡ ಸಿಗುತ್ತೆ ನಿಮಗೆ. ಇನ್ನು ನೀವು ಸೇಫ್ಟಿ ವಿಚಾರ ನೋಡೋದಾಯ್ತು ಅಂದರೆ 6 ಏರ್ ಬ್ಯಾಗ್ಗಳು, ABS ವಿತ್ EBD ವಿತ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ರಿಯಲ್ ಪಾರ್ಕಿಂಗ್ ಸೆನ್ಸಾರ್ ಕೂಡ ಸಿಗುತ್ತೆ. ಆದರೆ ಇದು ಯಾರಿಗೆಲ್ಲ ಸೂಕ್ತ ಅಂತ ಕೇಳಿದ್ರೆ, ಬಜೆಟ್ನಲ್ಲಿ ಟೊಯೋಟಾದ ಎಲೆಕ್ಟ್ರಿಕಲ್ ಕಾರು ಬೇಕನ್ನೋರಿಗೆ ಇದೊಂದು ಉತ್ತಮವಾಗಿರುವಂಥ ಆಯ್ಕೆ ಅಂತ ಹೇಳ್ಬೋದು. ಇನ್ನು ಎಬಿಲಾ E2 ಮಾಡೆಲ್ ಏನಿದೆ, ಇದೊಂದು ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಇದೊಂದು ಎಬಿಲಾದ ಅತ್ಯಂತ ಜನಪ್ರಿಯವಾಗಿರುವಂತಹ ವೇರಿಯಂಟ್ ಆಗುವ ಸಾಧ್ಯತೆ ಇದೆ. ಯಾಕಂತಂದ್ರೆ ಇದರಲ್ಲಿ ಪರ್ಫಾರ್ಮೆನ್ಸು ಜೊತೆಗೆ ಫೀಚರ್ಸ್ಗಳು ಕೂಡ ಸಮತೋಲನವಾಗಿರುತ್ತೆ. ಬಿಕಾಸ್ ಈಕ್ವಲೆಂಟ್ ಆಗಿ ಕಾಣುತ್ತೆ ನಿಮಗೆ. ಬ್ಯಾಟ್ರಿ ಅಂತ ನೋಡೋದಾಯ್ತು ಅಂದರೆ 61 ಕಿಲೋವ್ಯಾಟ್ ಬರೋಬ್ಬರಿ 543 ಕಿಲೋಮೀಟರ್ ರೇಂಜನ್ನು ಕೊಡುತ್ತೆ. ಇನ್ನು ಪ್ರಮುಖ ಫೀಚರ್ಸ್ ಅಂತ ನೋಡೋದಾಯ್ತು ಅಂದರೆ E1ಗಿಂತ ಹೆಚ್ಚುವರಿ ಆಗಿದೆ. ಏನೇನಿದೆ, 18 ಇಂಚ್ನ ಅಲಾಯ್ ವೀಲ್ಗಳು ಸಿಗುತ್ತೆ, 10.1 ಇಂಚ್ನ ದೊಡ್ಡ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗುತ್ತೆ, ವೈರ್ಲೆಸ್ ಫೋನ್ ಚಾರ್ಜರ್ ಕೂಡ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಸಿಗುತ್ತೆ. ಇನ್ನು ಲೆದರ್ ಸುತ್ತುವರಿರುವಂತಹ ಸ್ಟೀರಿಂಗ್ ವೀಲ್ ಕೂಡ ಸಿಗುತ್ತೆ. ಇದರಲ್ಲಿ ಯಾರಿಗೆ ಸೂಕ್ತ ಅಂತಂದ್ರೆ, ದೀರ್ಘ ಪ್ರಯಾಣ ಅಂದರೆ ಲಾಂಗ್ ಡ್ರೈವ್ ಯಾರು ಮಾಡ್ತೀರಾ, ಜೊತೆಗೆ ಮಾಡರ್ನ್ ಫೀಚರ್ ಅನ್ನು ಬಯಸ್ತೀರಾ, ಖಂಡಿತವಾಗ್ಲೂ ಎಬಿಲಾ E2ನ ಟ್ರೈ ಮಾಡಬಹುದು. ಇನ್ನು ಎಬಿಲಾ E3 ಟಾಪ್ ಎಂಡ್ ವೇರಿಯಂಟ್. ಇದು ಪೂರ್ಣ ಪ್ರಮಾಣದ ಐಷಾರಾಮಿ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವಂಥದ್ದು ಈ ವೇರಿಯಂಟ್, ಅದು ಎಬಿಲಾ E3. ಇನ್ನು ಬ್ಯಾಟ್ರಿ ವಿಚಾರ ನೋಡೋದಾಯ್ತು ಅಂದರೆ 61 ಕಿಲೋವ್ಯಾಟ್ 543 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಇನ್ನು ಪ್ರಮುಖ ಫೀಚರ್ಸ್ ಅನ್ನು ನೋಡೋದಂದ್ರೆ E2ಗಿಂತ ಹೆಚ್ಚುವರಿ ಆಗಿರುತ್ತೆ. ಬಿಕಾಸ್ ಇಟ್ಸ್ ಅ ಟಾಪ್ ಎಂಡ್. ಇನ್ನು ಪ್ಯಾನೋರಾಮಿಕ್ ಸನ್ ರೂಫು, ಕಾರಿನ ಒಳಗಡೆ ಇರುವಂಥ ವಿಶಾಲವಾಗಿರುವಂಥ ಅನುಭವ ನೀವು ನೋಡಿದ್ರೆ ಲಕ್ಸುರಿ ಕಾರ್ ಆಯಿತು ಅಂತ ಅನ್ಸೋದು. ADAS ಲೆವೆಲ್ 2 ಕೂಡ ಇದೆ, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಆಟೋ ಎಮರ್ಜೆನ್ಸಿ ಬ್ರೇಕ್ ಸಿಸ್ಟಮ್ ಮುಂತಾದ ಫೀಚರ್ಸ್ಗಳನ್ನು ಆಡ್ ಆನ್ ಮಾಡಿದ್ದಾರೆ.
ಇನ್ನು 360 ಡಿಗ್ರಿ ಕ್ಯಾಮ್ರಾ ವಿಚಾರ ನೋಡೋದಾಯ್ತು ಅಂದರೆ ಪಾರ್ಕಿಂಗ್ ಮಾಡಲು ತುಂಬ ಸಹಕಾರಿ, ಜೊತೆಗೆ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಮುಂಭಾಗದ ಸೀಟ್ಗಳು ತಂಪು ಗಾಳಿನ ಸೌಲಭ್ಯ ಕೂಡ ಸಿಗುತ್ತೆ, ಬಿಕಾಸ್ ವೆಂಟಿಲೇಟೆಡ್ ಸೀಟ್ಸ್ ಆಗಿರೋದ್ರಿಂದ. ಇನ್ನು JBL ಸೌಂಡ್ ಸಿಸ್ಟಮ್ ಬಂದು 9 ಸ್ಪೀಕರ್ಸ್ಗಳನ್ನು ಅದ್ಭುತವಾಗಿ ಮ್ಯೂಸಿಕ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡ್ತಿದ್ದಾರೆ. ಆದರೆ ಇದರಲ್ಲಿ ಯಾರಿಗೆ ಸೂಕ್ತ ಅಂತ ಕೇಳಿದ್ರೆ, ಸುರಕ್ಷತೆ ಜೊತೆಗೆ ಪ್ರೀಮಿಯಂ ಫೀಚರ್ಸನ್ನು ನೀವು ನೋಡ್ತಿದ್ದೀರಾ ಅಂತಂದರೆ ಖಂಡಿತ ಎಬಿಲ್ಲಾ 3 ನೀವು ಟ್ರೈ ಮಾಡ್ಬೋದು. ಇನ್ನು ಟೊಯೋಟಾ ಸುರಕ್ಷತೆ ಹೆಚ್ಚು ಒತ್ತನ್ನು ಕೊಟ್ಟಿದೆ, ಬಿಕಾಸ್ ಸೇಫ್ಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎಲ್ರಿಗೂ ಅಲ್ವಾ. ಎಲ್ಲ ಮಾಡೆಲ್ಗಳಲ್ಲಿ 7 ಏರ್ ಬ್ಯಾಗ್ಗಳು ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ದಿಸ್ ಇಸ್ ಸೂಪರ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇನ್ನು ABS, EBD, ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್ ಜೊತೆಗೆ ಅಡ್ವಾನ್ಸ್ ADAS ಲೆವೆಲ್ 2 ತಂತ್ರಜ್ಞಾನವನ್ನು ಇದರಲ್ಲಿ ಇರೋದ್ರಿಂದ ಚಾಲನೆ ಮಾತ್ರ ಸೂಪರ್ ಸೇಫ್ಟಿ ಅಂತ ಹೇಳ್ಬೋದು. ಬಿಕಾಸ್ ಟೊಯೋಟಾದಲ್ಲಿ ನೀವು ಫೀಚರ್ಸ್ ಜೊತೆಗೆ ಸೇಫ್ಟಿಯನ್ನು ನೀವು ನೋಡ್ತೀರಾ, ಎಲೆಕ್ಟ್ರಿಕಲ್ ನೋಡ್ತೀರಾ, ಹೈ ರೇಂಜ್ ನೋಡ್ತೀರಾ ಅಂದರೆ ದಿಸ್ ಇಸ್ ಬೆಸ್ಟ್. ಬೆಲೆ ಮತ್ತು ಲಭ್ಯ ಯಾವಾಗ ಅಂತ ಕೇಳಿದ್ರೆ, ಮೊದಲನೇದಾಗಿ ಹೇಳಿದಂತೆ ಟೊಯೋಟಾ ಎಬಿಲ್ಲಾ ಒಟ್ಟು 3 ವೇರಿಯಂಟ್ಗಳಲ್ಲಿ ಸಿಗುತ್ತೆ. E1, E2, E3 ಲಭ್ಯವಿರುತ್ತೆ. ಇದರಲ್ಲಿ ನಿರೀಕ್ಷಿತ ಬೆಲೆ 18 ಲಕ್ಷದಿಂದ ಹಿಡಿದು 25 ಲಕ್ಷ ರೂಪಾಯಿವರೆಗೆ ಬರಬಹುದು ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಹೇಳಲಾಗುತ್ತೆ. ಈಗಾಗಲೇ 25,000 ರೂಪಾಯಿ ಕೊಟ್ಟು ಪಾವತಿ ಮಾಡಿ ಬುಕಿಂಗ್ ಕೂಡ ಮಾಡಿಕೊಳ್ಳುವಂಥ ಅವಕಾಶ ಈಗ ಸಿಗುತ್ತೆ. ಏನಾದರೂ ಎಬಿಲ್ಲಾ E1, E2, E3 ನೋಡ್ತಿದ್ರೆ ದಿಸ್ ಇಸ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ನೀವು ಒಂದು ನಂಬಿಕಸ್ಥ ಲಾಂಗ್ ರೇಂಜ್ ಜೊತೆಗೆ ಸೇಫ್ಟಿ ಜೊತೆಗೆ ಎಲೆಕ್ಟ್ರಿಕಲ್ ಕಾರನ್ನು ಹುಡುಕ್ತಾ ಇದ್ದೀರ ಅಂದರೆ ಟೊಯೋಟಾ ಎಬಿಲ್ಲಾ ಒಂದು ಅತ್ಯುತ್ತಮವಾಗಿರುವಂಥ ಆಯ್ಕೆ ಅಂತ ಹೇಳ್ಬೋದು. ನಿಮಗೆ ಈ ಕಾರಿನ ಯಾವ ಫೀಚರ್ ಇಷ್ಟವಾಯಿತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸೂಪರ್ ಡೂಪರ್ ಕಾರ್ ಜೊತೆ ಬರ್ತೀನಿ ಅಥವಾ ಬೈಕ್ ಜೊತೆ ಬರ್ತೀನಿ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.